ನೈಸ್ ಟೋಲ್ ದಿನ ಕೋಟ್ಯಾಂತರ ರೂಪಾಯಿ ಕಲೆಕ್ಟ್ ಆಗುತ್ತೆ. ಇನ್ನು ಅವತ್ತು ವಶಪಡಿಸಿಕೊಂಡಂತ ರೈತರ ಭೂಮಿಗೆ ಪರಿಹಾರ ಕೊಟ್ಟಿಲ್ಲ. ಕೋರ್ಟ್ ನ ಆದೇಶ ಉಲ್ಲಂಘನೆ ಮಾಡಿದ್ದಾರೆ. ಕೋರ್ಟ್ ಹೇಳಿದೆ ನೀವು ಕಟ್ಬೇಡಿ ಟೋಲ್ನ ಅನ್ನೋದು ಕುಮಾರಸ್ವಾಮಿ ಅವ್ರ ಮಾತು. ಕುಮಾರಸ್ವಾಮಿ ಅವ್ರ ಮಾತಿಗೀಗ ಆ ಹಿನ್ನೆಲೆ ಒಂದಷ್ಟು ಜನ ಟೋಲ್ ಕಟ್ಟದೆ ಅಗ್ಗಜಗ್ಗಾಟ ನಡೀತಾ ಇದೆ. ನೈಸ್ ಅವರು ದಬ್ಬಾಳಕೆ ಅವರು ಮಾಡ್ತಾವ್ರೆ. ಇವರು ಕುಮಾರಸ್ವಾಮಿ ಹೇಳಿದ್ದಾರೆ ಕೋರ್ಟ್ ಅಲ್ಲಿ ಆತರ ಆದೇಶ ಇದೆಯಲ್ಲ ಅಂತ ಜನ ಕೂಡ ಕೇಳ್ತಾ ಇದ್ದಾರೆ. ಸೊ ಈಗ ನೈಸ್ ಟೋಲ್ ಅಲ್ಲಿ ನೈಸ್ ಆಗಿಂತ ಜೋರಾಗಿ ವಾರ ಆಗ್ತಿದೆ. ಕೇಂದ್ರ ಸಚಿವರಾದಂತಹ ಜವಾಬ್ದಾರಿಯುತ ಸಂದರ್ಭತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಜನರನ್ನ ಪ್ರಚೋದಿಸುವ ರೀತಿಯಲ್ಲಿ ಮಾತನಾಡುವುದು ಸರಿಯಲ್ಲ ಅಂತ ಇದೀಗ ಡಿ ಕೆ ಸುರೇಶ್ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದಂತವರು ರಾಜಕಾರಣ ಅಂದ್ರೆ ಕೇವಲ ಹೇಳಿಕೆಗಳನ್ನ ನೀಡೋದು ಅಥವಾ ಜನರನ್ನ ಎತ್ತಿಕಟ್ಟೋದಲ್ಲ, ಜನರಿಗಾಗಿ ಕೆಲಸ ಮಾಡಿ ಅಭಿವೃದ್ಧಿ ಕಾರ್ಯಗಳ ಮೂಲಕ ತಮ್ಮ ಸಾಮರ್ಥ್ಯವನ್ನ ತೋರಿಸಬೇಕು. ನೈಸ್ ಟೋಲ್ ಪಾವತಿಸಬೇಡಿ ಎಂಬ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಡಿ ಕೆ ಸುರೇಶ್ ಒಂದು ಟೋಲ್ ಬಗ್ಗೆ ಮಾತ್ರ ಏಕೆ ಮಾತನಾಡಬೇಕು ಅಂತ ಪ್ರಶ್ನೆ ಮಾಡಿದ್ರು. ಟೋಲ್ ವ್ಯವಸ್ಥೆಯ ಬಗ್ಗೆ ನಿಜವಾಗಿಯೂ ಆಕ್ಷೇಪವಿದ್ರೆ ರಾಜ್ಯದ ಎಲ್ಲಾ ಟೋಲ್ಗಳ ಬಗ್ಗೆಯೂ ಮಾತನಾಡ್ಲಿ, ಯಾವುದೇ ಟೋಲ್ ನಲ್ಲೂ ಹಣ ಪಾವತಿಸಬೇಡಿ ಅಂತ ಜನರಿಗೆ ಕರೆ ಕೊಡ್ಲಿ ಅಂತ ವ್ಯಂಗ್ಯವಾಡಿದ್ರು. ಕೇಂದ್ರ ಸಚಿವರಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರೋರೇ ಸಾರ್ವಜನಿಕರಿಗೆ ಕಾನೂನುಬದ್ಧವಾದ ಮಾರ್ಗವನ್ನು ತೋರಿಸಬೇಕು. ಪ್ರಚೋದನಾತ್ಮಕ ಹೇಳಿಕೆಗಳನ್ನ ನೀಡುವ ಮೂಲಕ ಜನರನ್ನ ಸಮಸ್ಯೆಗೆ ಸಿಲುಕಿಸುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಮಾಧ್ಯಮಗಳು ಹೆಚ್ಚಿನ ಪ್ರಚಾರ ನೀಡುತ್ತಿರೋದ್ರಿಂದಲೇ ಪದೇ ಪದೇ ಅವರು ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರು. ನಾಯಕರು ತಮ್ಮ ಹೇಳಿಕೆಗಳಿಂದಲೇ ಸಮಾಜದ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮವನ್ನ ಅರಿತು ಮಾತನಾಡಬೇಕು ಅಂತ ಎತ್ಕಟ್ಟಿ ರಾಜಕಾರಣ ಮಾಡುವವರನ್ನ ಏನ್ ಮಾಡೋಕ್ಕಾಗತ್ತೆ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಡಿ ಕೆ ಸುರೇಶ್ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಬಟ್ ಅದು ಲೀಗಲ್ ಏನಿದೆ ಆ ತರದ್ದು ಹೇಳಬೇಕು, ಇವೆಲ್ಲ ಹೇಳಬಾರ್ದು ಅನ್ನೋದು ಡಿ ಕೆ ಸುರೇಶ್ ಅವ್ರ ಮಾತು. ಬಟ್ ಆ ಭೂಮಿ ಕೊಟ್ಟಂತ ರೈತರಿಗೆ ಪರಿಹಾರ ಕೊಡದೇ ಇರೋ ವಿಷಯ ಆಗ್ಬೋದು, ಜೊತೆಗೆ ಇಷ್ಟು ವರ್ಷ ಆದ್ಮೇಲೆ ಟೋಲ್ ನ ನಿಲ್ಸ್ಬೇಕು ಅನ್ನೋದು ಬೇರೆ ಬೇರೆ ಆಸ್ಪೆಕ್ಟ್ಸ್ ಲೆಕ್ಕಾಚಾರ ಬಂದಾಗ ಕಾನೂನಾತ್ಮಕವಾಗಿ ನೈಸ್ ವಿರುದ್ಧ ಬಹಳಷ್ಟು ಹೋರಾಟ ಈ ಹಿಂದೆ ಮಾಡ್ತಾರೆ ದೇವೇಗೌಡರ ಮನೆಯವರು. ಬಟ್ ದೇವೇಗೌಡರು ಫ್ಯಾಮಿಲಿ ಬಿಟ್ಬಿಡೋಣ, ಈ ಡಿ ಕೆ ಫ್ಯಾಮಿಲಿ ಬಿಟ್ಬಿಟ್ಟು ಯೋಚನೆ ಮಾಡೋದಾದ್ರೆ ರೈಟ್ ರಾಂಗ್ ನೋಡ್ಬೇಕಾಗತ್ತೆ. ಸೊ ಆ ದಿಸಲ್ಲಿ ನೈಸ್ ಅವರ ನಡವಳಿಕೆ ಏನು ಎತ್ತ ನೋಡ್ಬೇಕು. ಅವರು ಇರೋ ಭೂಮಿ ಎಲ್ಲ ಬೇಲಿ ಹಾಕೊಂಡು ಕಾಂಪೌಂಡ್ ಕಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಅನಾಚಾರಗಳು, ರೈತರಿಗೆ ಅನ್ಯಾಯ ಮಾಡಿರೋದು, ಆ ದಿಸೆಯಲ್ಲಿ ಕೂಡ ಆಲೋಚನೆ ಮಾಡಿ ಕೆಲಸ ಮಾಡ್ಬೇಕಾಗತ್ತೆ. ನೋಡ್ಬೇಕೇನಾಗುತ್ತೆ. ನಿಮ್ ಪ್ರಕಾರ ಏನು? ನೈಸ್ ಅವರು ನಿಯಮ ಉಲ್ಲಂಘನೆ ಮಾಡಿ ನಡೆಸ್ತಾ ಇರ್ತಕ್ಕಂಥ ಒಂದಷ್ಟು ವ್ಯವಸ್ಥೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಟೋಲ್ ಕಟ್ಬಿಡಿ ಅನ್ನುವಂತ ಕುಮಾರಸ್ವಾಮಿ ಹೇಳಿಕೆ ಬಗ್ಗೆ ಏನ್ ಹೇಳ್ತೀರಿ? ಈ ರೀತಿ ಪ್ರಚೋದನೆ ಕೊಡೋದು ಸರಿ ಇಲ್ಲ ಅಂತ ಹೇಳ್ತಕ್ಕಂಥ ಸುರೇಶ್ ಅವ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಕಾಮೆಂಟ್ ಮಾಡಿ. ಶಿವಣ್ಣನವರಿಗೆ ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಸಿದ್ದರಾಮಯ್ಯ ಬೇಸರ. ಸಚಿವ ಸ್ಥಾನ ಹಂಚಿಕೆ ವಿಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಕಾಂಗ್ರೆಸ್ ಪಕ್ಷದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರೊಂದಿಗೆ ಚರ್ಚೆ ನಡೆಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಆಗಸ್ಟ್ 20ರಂದು ನಡೆದ ಭೇಟಿಯಲ್ಲಿ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸುವಂತೆ ಸಿದ್ದರಾಮಯ್ಯ ಅವರು ವೇಣುಗೋಪಾಲ್ ಅವರ ಬಳಿ ಮನವಿ ಮಾಡಿದ್ರು. ಆದ್ರೆ ಮಹಿಳಾ ಪ್ರಾತಿನಿಧ್ಯಕ್ಕೆ ಆದ್ಯತೆ ನೀಡುವ ಉದ್ದೇಶದಿಂದ ವಿಧಾನ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಅವರಿಗೆ ಸಚಿವ ಸ್ಥಾನ ನೀಡುವ ನಿರ್ಧಾರ ಕೈಗೊಳ್ಳಲಾಗಿತ್ತು. ಈ ನಿರ್ಧಾರದಿಂದ ಸಿದ್ದರಾಮಯ್ಯನವರು ಅಸಮಾಧಾನಗೊಂಡಿದ್ರು. ತದನಂತರ ಬೆಳವಣಿಗೆಯಲ್ಲಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಸದ್ಯಕ್ಕೆ ಪ್ರಮಾಣ ವಚನ ಸ್ವೀಕರಿಸದಂತೆ ಸೂಚನೆ ನೀಡಲಾಗಿದೆ ಎಂಬ ಮಾಹಿತಿ ಹೊರಬಿತ್ತು. ಆಮೇಲೆ ಈ ನಡುವೆ ನಡೆದ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಸಿದ್ದರಾಮಯ್ಯ ಗೈರಾಗಿದ್ರು. ತಮ್ಮ ಆಯ್ಕೆಯ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟದಲ್ಲಿ ಅವಕಾಶ ಕಲ್ಪಿಸಲಾಗುವುದು ಅಂತ ಕೆಸಿ ವೇಣುಗೋಪಾಲ್ ಭರವಸೆ ಕೊಟ್ಟಿದ್ದಾರೆ. ಇದೇ ವೇಳೆ ಮಹಿಳಾ ಕೋಟಾದಡಿ ಮಾಜಿ ಸಚಿವೆ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂಬ ಸಿದ್ದರಾಮಯ್ಯ ಅವರ ಬೇಡಿಕೆಯೂ ಈಡೇರಿಲ್ಲ. ಬದಲಾಗಿ ಅವರನ್ನ ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ನೇಮಿಸಿರುವುದಕ್ಕೂ ಸಹ ಸಿದ್ದರಾಮಯ್ಯ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ ಅಂತ. ಮುಂದೆ ಮಾಡ್ತೀವಿ ಅಂತ ಹೇಳೋರೆ, ಮುಂದೆ ಸಿದ್ದರಾಮಯ್ಯ ಕಡೆಯವ್ರಿಗೆ ಟಿಕೆಟ್ ಸಿಗುತ್ತಾ ನೋಡ್ಬೇಕು. ಯಾರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾಗ್ಲೂ ಸಿದ್ದರಾಮಯ್ಯ ಫಾಲೋ ಮಾಡ್ಕೊಂಡು ಡಿ ಕೆ ಶಿವಕುಮಾರ್ ವಿರುದ್ಧ ಈ ಹಿಂದೆ ಯಾರು ಮಾತಾಡವ್ರೆ, ಈಗ್ಲೂ ಯಾರು ಮಾತಾಡ್ತವ್ರೆ, ಅವರೇ ಗಂಟು ಮೂಟೆ ಕಟ್ಕೊಂಡು JDS ಬಿಜೆಪಿ ಕಡೆ ಹೋಗಕ್ ನಿಂತವ್ರೆ. ಅಂದ್ರೆ ಲೈಕ್ ಕೆಸಿ ವೇಣುಗೋಪಾಲ್ ಮುಂದೆ ಅವ್ರನ್ನ ಮಂತ್ರಿ ಮಾಡ್ತೀವಿ ಅಂತ ಹೇಳೋರಲ್ಲ, ಅವ್ರಿಗೆ ಟಿಕೆಟ್ ಸಿಗೋ ಸನ್ನಿವೇಶಗಳೇ ಇಲ್ಲ. ಇನ್ ಮಂತ್ರಿ ಇಲ್ಲಿಂದ ಆಗುತ್ತೆ, ಮಂತ್ರಿ ಮತ್ತೆ ಪುನರಚನೆ ಆಗುತ್ತೆ. ಸುಮ್ನೆ ಸಿದ್ದರಾಮಯ್ಯನವ್ರು ಯಾಮಾರಿಸುವಂತ ಪ್ರಕ್ರಿಯೆ ಅಷ್ಟೇ ಅದು. ಒಂದೇ ಮಾತ್ರ ಮಾಡಿದ್ರೆ ರಾಜೀನಾಮೆ ಕೊಡ್ತೀನಿ, ಮೋದಿ ಖರ್ಗೆ ಸವಾಲ್. ಏನಂತ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಒಂದೇ ಮಾತ್ರ ವಿವಾದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಟೆಲಿಪ್ರಾಂಪ್ಟರ್ ಸಹಾಯವಿಲ್ಲದೆ ನೋಡ್ಕೊಳ್ಳದೆ ಸಂಪೂರ್ಣ ಒಂದೇ ಮಾತ್ರ ಹಾಡಿ ತೋರಿಸಿದ್ರೆ ತಾವು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಮೋದಿ ಮತ್ತು ಅಮಿತ್ ಶಾಗೆ ಸವಾಲು ಹಾಕಿದ್ದಾರೆ. ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆ, RSS ಕುರಿತ ಚರ್ಚೆ, ನಿರುದ್ಯೋಗ ಹಾಗೂ ಆರ್ಥಿಕ ಸಂಕಷ್ಟದಂತಹ ಪ್ರಮುಖ ಸಮಸ್ಯೆಗಳಿಂದ ಜನರ ಗಮನವನ್ನ ಬೇರೆಡೆ ಸೆಳೆಯಲು ಒಂದೇ ಮಾತ್ರ ವಿವಾದವನ್ನ ಬಳಸಲಾಗ್ತಿದೆ ಅಂತ ಖರ್ಗೆ ಆರೋಪ ಮಾಡಿದ್ರು. ಇದೇ ವೇಳೆ ದೆಹಲಿಯಲ್ಲಿ ಪ್ರತಿಭಟನಾಕಾರರ ಮೇಲೆ ಪೆಲೆಟ್ ಗನ್ ಬಳಕೆ ಮಾಡಲಾಗಿದೆ ಎಂಬ ಆರೋಪದ ಕುರಿತು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ಸಂಬಂಧ ದೂರು ದಾಖಲಿಸಲು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪೊಲೀಸ್ ಠಾಣೆಯಲ್ಲಿ ಸುಮಾರು 8 ಗಂಟೆಗಳ ಕಾಲ ಧರಣಿ ನಡೆಸಬೇಕಾಯಿತು. ಪೆಲೆಟ್ ಗನ್ ದಾಳಿಗೆ ಸಂಬಂಧಪಟ್ಟಂತೆ ದೂರು ನೀಡಿದ್ರು ಪೊಲೀಸರು ಕ್ರಮ ಕೈಗೊಳ್ಳಿಲ್ಲ. ಬಳಿಕ ರಾಹುಲ್ ಗಾಂಧಿ ಅವರ ಧರಣಿಯ ನಂತರ ದೆಹಲಿಯ ಪೊಲೀಸರು BNS ಸೆಕ್ಷನ್ 118 ಮತ್ತು 125 ಅಡಿಯಲ್ಲಿ FIR ದಾಖಲಿಸಿದ್ದಾರೆ.
ಸರ್ಕಾರಕ್ಕೆ ನಿಜವಾಗಿಯೂ ಕಾಳಜಿ ಇದ್ರೆ ಈ ಪ್ರಕರಣದ ಬಗ್ಗೆ ಸ್ವತಂತ್ರ ತನಿಖೆ ನಡೆಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಈ ಪೆಲೆಟ್ ಗಂಧಿನ ತನಿಖೆಗೆ FIR ಮಾಡೋರು ಅದಾಗುತ್ತೆ. ಟೆಲಿಪ್ರಾಂಪ್ಟರ್ ನೋಡದೆ ಆಡಿ ಅಂತ ಮೋದಿ ಮತ್ತು ಅಮಿತ್ ಶಾಗ್ ಸವಾಲ್ ಹಾಕಿದಿರಿ. ಬಟ್ ಸ್ವೀಕಾರ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ. ಬಟ್ ಮುಂದೊಂದ್ ದಿನ ಕಲ್ತ್ ಆಡ್ಬೋದೇನೋ. ಬಟ್ ಇವಾಗ ಬರ್ಲಾ ಅಂತ ನಾನೇನ್ ಹೇಳ್ತಿಲ್ಲ. ಬಟ್ ಅವ್ರು ಅದು ನೋಡ್ಕಳ್ದೆ ಆಡಿಲ್ಲ. ಹಾಗಾಗಿ ನಿಮ್ ಸವಾಲ್ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಸವಾಲ್ ಹಾಕಿದ್ರೆ ಸ್ವೀಕಾರ ಮಾಡ್ತಾರ ನಾವು. ಪ್ರಿಯಾಂಕ್ ಖರ್ಗೆ ಕರ್ನಾಟಕ ಗೃಹ ಮಂತ್ರಿ. ಇಲ್ಲಿ ವಿಜಯೇಂದ್ರ ಆಗೋ ಅಶೋಕ್ ಹೋಗಿ ಸವಾಲ್ ಹಾಕೋರು ಇವ್ರು ಕೇಳ್ತಾರೆ. ಪ್ರಿಯಾಂಕ್ ಖರ್ಗೆ ಮಾತನ್ನ ಅವ್ರು ಯಾಕೆ ಕೇಳ್ತಾರಲ್ಲ ಮೇಲ್ಗಡೆ ಅವ್ರು ಎಲ್ಲಿ ಕೇಳ್ಸುತ್ತೆ? ಅಲ್ಲಿ ಕೇಳ್ಸಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಧ್ವನಿ ಮಾತ್ರ ಅಲ್ಲಿ ಕೇಳ್ಸೋದು.